ಎಲ್ಲರಿಗೂ ಬೆಳಗಿನ ಶುಭೋದಯ. ಡೇ 10ನ 75 ಡೇಸ್ ಸ್ಟಡಿ ಚಾಲೆಂಜ್ಗೆ ಸ್ವಾಗತ. ನಾನು ಇದ್ದಿದ್ದು 6:30 ಆಗಿತ್ತು. ಮೆಡಿಟೇಷನ್ ಮಾಡಿ, ಸ್ವಲ್ಪ ವಾಕಿಂಗ್ ಮಾಡಿ, ಕಾಫಿ ಕುಡಿದು, ಪೂರಿ ಉಪ್ಪಿಟ್ಟು ತಿಂದು ಓದೋಣ ಅಂತ ಬಂದೆ. ನಾನು ರೆಫರ್ ಮಾಡ್ತಿರೋದು ಈ ಟೆಕ್ಸ್ಟ್ ಬುಕ್ಕು. ನಿಮಗೆ ಯಾವ್ದು ಕಂಫರ್ಟೇಬಲ್ ಇದೆ ಅದನ್ನು ನೀವು ರೆಫರ್ ಮಾಡಿ. ಸೊ ಇವತ್ತು ನಾನು ಸೋಲಾರ್ ಸಿಸ್ಟಮ್ ಮತ್ತು ಜಿಯೋಮಾರ್ಫಾಲಜಿ ಓದ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ದೆ ಅಲ್ವಾ. ಸೊ ಅದನ್ನು ಓದೋಣ ಅಂತ ಬಂದೆ. ನನಗೆ ಇಷ್ಟನ್ನ ಅಂದರೆ ನಾನು ಓದಿರೋದ್ರಿಂದ ನನಗೆ ಕಂಪ್ಲೀಟ್ ಮಾಡೋದಕ್ಕೆ ಒಂದು 6 hours ಸಾಕಾಯಿತು. ಯಾಕೆಂದರೆ ನಂದು ಪ್ರೀವಿಯಸ್ ನೋಟ್ಸ್ನು ಇಟ್ಕೊಂಡು ಇದನ್ನು ಕೂತ್ಕೊಂಡು ಓದ್ತಾ ಇದ್ದೆ. ಯಾಕೆಂದರೆ ನಮಗೆಲ್ಲರಿಗೂ ಗೊತ್ತು ಸೋಲಾರ್ ಸಿಸ್ಟಮ್ ಬಗ್ಗೆ ನಮ್ಗೆ ಆಲ್ರೆಡಿ ನಾವು 11th ಸ್ಟ್ಯಾಂಡರ್ಡಲ್ಲೂ ಓದಿದ್ದೀವಿ. ಆ್ಯಂಡ್ ಜಿಯೋಮಾರ್ಫಾಲಜಿ ಅಂತ ನಾನು ಮುಂದೆ ನಿಮಗೆ ತೋರಿಸ್ತಾ ಬರ್ತೀನಿ. ಸೇಮ್ ನೀವು 11th ಸ್ಟ್ಯಾಂಡರ್ಡಲ್ಲಿ ಏನು ಓದಿರ್ತೀರಿ ಅದನ್ನ ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿ ಹೇಳಿದ್ದಾರೆ ಅಷ್ಟೇ. ಶಾರ್ಟ್ಸ್ ನೋಟ್ಸ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ನನಗೆ ಮಾಡೋಕ್ಕಾಗಲಿಲ್ಲ. ಯಾಕೆ ಸ್ವಲ್ಪ ಶೀತ ಆಗಿತ್ತು ಅಂತ ಅಂದ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿದೆ ನಾನು ಓದಿದ್ಮೇಲೆ. ಯಾರಿಗಾದ್ರೂ ಶಾರ್ಟ್ ನೋಟ್ಸ್ ಬೇಕಿತ್ತು ಅಂದರೆ ನನ್ನ ಕೇಳಿ, ನಾನು ನಿಮಗೆ ಮಾಡಿಬಿಟ್ಟು ನಾನು ಸೆಂಡ್ ಮಾಡ್ತೀನಂತೆ. ಯಾಕೆಂದರೆ ಟೆಕ್ಸ್ಟ್ ಬುಕ್ನ ಕಂಪ್ಲೀಟಾಗಿ ತೋರಿಸಿದ್ರು ನಿಮಗೆ ಅಲ್ಲಿ ಓದೋದಕ್ಕೂ ಆಗಲ್ಲ. ಆ್ಯಂಡ್ ನೀವು ಆ ಟೆಕ್ಸ್ಟ್ ಬುಕ್ನ ತೊಗೊಂಡು ಓದೋದ್ರಲ್ಲಿ ಬೇರೆನೇ ಫೀಲ್ ಇರುತ್ತೆ. ಅದಕ್ಕೋಸ್ಕರ ಆ್ಯಂಡ್ ತುಂಬ ಜನ ಕೇಳ್ತಾರೆ ಮನೇಲಿ ಕೆಲಸ ಮಾಡ್ಕೊಂಡು ಹೆಂಗೆ ಓದೋದು ಅಂತ. ಜಸ್ಟ್ ನೀವು ಕೆಲಸನ ಅದನ್ನು ಒಂದು ಕೆಲಸ ಅಂತ ನೋಡಿ ಆ್ಯಂಡ್ ಸ್ಕೂಲ್ಗೆ ಹೋಗೋ ಟೈಮಿಂಗ್ಸ್ನ ಫಾಲೋ ಮಾಡಿ. ಅವಾಗ ನಿಮಗೆ ತುಂಬಾ ಟೈಮ್ ಸಿಗುತ್ತೆ. ಅರೌಂಡ್ 7 to 8 hours ಸಿಗುತ್ತೆ. ಯಾಕೆಂದರೆ ಯೂಶಲಿ 9 to 5 ಸ್ಕೂಲ್ ಟೈಮಿಂಗ್ಸ್ ಇರುತ್ತೆ. ಅದನ್ನಾದರೂ ಫಾಲೋ ಮಾಡ್ಬೋದು. ಇಲ್ಲ ನಾನು ನೈಟ್ ಪರ್ಸನ್, ನಾನು ನೈಟ್ ಓದ್ತೀನಿ ಅನ್ನೋದಾದರೆ ಅರೌಂಡ್ 8ಗೆ ಕೂತ್ಕೊಂಡ್ರು ಕೂಡ 2 o'clock ಅಥವಾ 3 o'clockವರೆಗೂ ಕಂಪ್ಲೀಟಾಗಿ ಮುಗಿಸ್ಕೋಬೋದು. ಮಾರ್ನಿಂಗ್ ಟೈಮ್ ಅಟ್ಲೀಸ್ಟ್ ಓದ್ಕೊಂಡ್ರೂ ಆಗುತ್ತೆ. ಹಾಗೆ ಮಾರ್ನಿಂಗ್ ಟೈಮ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರೂ ಆಗುತ್ತೆ. ನಿಮಗೆ ಟೈಮ್ ಯಾವ ರೀತಿ ಕನ್ವೀನಿಯೆಂಟ್ ಇದೆ ಸೊ ಆ ಥರ ಮಾಡ್ಕೊಳ್ಳಿ. ಮಿನಿಮಮ್ ಅಂದರೂ 6 hours ಆದರೂ ಓದಿ. ಇಲ್ಲ ನಾನು ವರ್ಕ್ ಮಾಡಲೇಬೇಕು ಅದ್ರ ಜೊತೆಗೆ ಓದ್ತಿದ್ದೀನಿ ಅಂದರೆ 3 hours ಓದಿ. ಯಾಕೆಂದರೆ ನಮಗೆ ಓದಲೇಬೇಕು ಮಾಡಲೇಬೇಕು ಅಂದಾಗ ನಾವು ಅದ್ರ ಮೇಲೆ ತೋರಿಸುವಂಥ ಇಂಟ್ರೆಸ್ಟೇ ನಮಗೆಲ್ಲದೂ ಅರ್ಥ ಮಾಡ್ಕೊಳ್ಳೋಂಗೆ ಮಾಡುತ್ತೆ. ಆ್ಯಂಡ್ ಅದೆಲ್ಲ ನಮ್ಮ ತಲೆಯಲ್ಲಿ ನೀಟಾಗಿ ಕೂತ್ಕೊಳ್ಳೋಂಗೆ ಮಾಡುತ್ತೆ. ಆ್ಯಂಡ್ ಏನು ಮರ್ತೋಗಲ್ಲ. ಆ ರೀತಿ ಮರ್ತೋಗ್ತಿದೆ ಅಂತ ಅಂದರೆ ಆದಷ್ಟು ಬೇಗ ಎಲ್ಲ ನೆನಪಿಗೆ ಬರುತ್ತೆ. ನೀವೇನು ತಲೆ ಕೆಡಿಸ್ಕೊಬೇಡಿ, ರಿವಿಷನ್ ಜಾಸ್ತಿ ಮಾಡಿ. ಸೊ ನಾನು ಇಲ್ಲಿ ತೋರಿಸ್ತಿರೋದು ಚಾಪ್ಟರ್ 1 ಬಂದ್ಬಿಟ್ಟು ಸೋಲಾರ್ ಸಿಸ್ಟಮ್ ಬಗ್ಗೆ. ನಾನು ಸ್ವಲ್ಪ ಡಿಸೈನ್ ಆಗೆಲ್ಲ ಬರ್ಕೊಂಡ್ಬಿಟ್ಟಿದ್ದೀನಿ ನನ್ನ ನೋಟ್ಸಲ್ಲಿ. ಸೊ ಇದು ನೋಟ್ಸ್ ಅಂದರೆ ಟೆಕ್ಸ್ಟ್ ಬುಕ್ಕಲ್ಲಿ ಏನೇನು ಅವೈಲೇಬಲ್ ಇದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ನೀವು ಸೋಲಾರ್ ಸಿಸ್ಟಮಲ್ಲಿ ಏನೇನು ಓದಬೇಕಾಗುತ್ತೆ ಅನ್ನೋದನ್ನ ಜಸ್ಟ್ ನಾನು ನಿಮಗೆ ಗ್ಲಾನ್ಸ್ ಮಾಡ್ತಿದ್ದೇನೆ. ಯಾಕೆಂದರೆ ಈಗ ಹೊಸದಾಗಿ ಓದೋಕ್ಕೆ ಶುರು ಮಾಡಿರೋರಿಗೆ ಏನು ಓದಬೇಕು ಏನು ಓದಬಾರ್ದು ಅಂತ ಗೊತ್ತಿರಲ್ಲ. ನೀವು ಏನೋ ತಲೆ ಕೆಡಿಸ್ಕೊಬೇಡಿ. 11th ಸ್ಟ್ಯಾಂಡರ್ಡ್ NCERT ಏನು ಓದಿದ್ರೆ ಅದೇ ಓದಿದ್ರಲ್ಲಿ ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿ ಕೊಟ್ಟಿದ್ದಾನೇನೋ ಅಥವಾ ಕೆಲವೊಂದರಲ್ಲಿ ಇನ್ನೂ ಕಮ್ಮಿ ಮಾಡಿಕೊಟ್ಟಿದ್ದಾನೇನೋ. ಯಾಕೆಂದರೆ 11th ಸ್ಟ್ಯಾಂಡರ್ಡಲ್ಲಿ ಇನ್ನೂ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದಕ್ಕೋಸ್ಕರ ಆ್ಯಂಡ್ ಈ ಟ್ಯಾಬ್ಯುಲರ್ ಕಾಲಮ್ನ ನೀವು ನೀಟಾಗಿ ಒಂದು ಕಡೆ ಎಲ್ಲರೂ ಬರ್ಕೊಳ್ಳಿ. ನೀಟಾಗಿ ಕೊಟ್ಟಿದ್ದಾರಲ್ಲಿ. ನೆಕ್ಸ್ಟಿಂದ ನಾನು ಈ ಥರ ಟೆಕ್ಸ್ಟ್ ಬುಕ್ಗಳನ್ನ ತೋರಿಸಲ್ಲ. ಯಾಕೆಂತಂದರೆ ನೀವು ನಿಮ್ಮ ಓನ್ಲಿ ಟೆಕ್ಸ್ಟ್ ಬುಕ್ನ ನೀವು ಫಾಲೋ ಮಾಡಬೇಕು. ನಾನು ಜಸ್ಟ್ ಇದನ್ನ ಹಾಕ್ತೀನಿ. ಯಾಕೆಂದರೆ ನನಗೆಲ್ಲಿ ಕಾಪಿ ರೈಟ್ಸ್ ಬಂದ್ಬಿಡುತ್ತೋ ಅಂತ ಭಯ. ಅದಕ್ಕೋಸ್ಕರ. ಯಾಕೆಂದರೆ ಆಥರ್ ಬುಕ್ ಅಲ್ವಾ, ಅದಕ್ಕೋಸ್ಕರ. ಬೇಕಿದ್ರೆ ನಾನು ನೋಟ್ಸ್ ಮಾಡಿರೋದನ್ನ ನಿಮಗೆ ತೋರಿಸು ಅಂದರೆ ಅದನ್ನು ನಾನು ತೋರಿಸ್ತೀನಂತೆ. ಜಸ್ಟ್ ನಾನು ನಿಮಗೆ ಏನೇನಿರುತ್ತೆ ಒಂದು ಚಾಪ್ಟರಲ್ಲಿ ಅಂತ ಒಂದು ಇಂಟ್ರೊಡಕ್ಷನ್ ಥರ ಕೊಡ್ತಿದ್ದೀನಿ. ಜಾಸ್ತಿ ಏನಿಲ್ಲ, ಹೆದರ್ಕೋಬೇಡಿ ಅಂತ ನಾನು ತೋರಿಸ್ತಿರೋದಷ್ಟೇ. ಸೊ ಸೋಲಾರ್ ಸಿಸ್ಟಮ್ವರೆಗೂ ಮಾರ್ನಿಂಗ್ ಓದಿ ಮಧ್ಯಾಹ್ನ ಊಟಕ್ಕಂತ ಬಂದೆ. ಸೊ ಊಟ ಮಾಡಿ ಮತ್ತೆ ಓದೋಣ ಅಂತ ಸ್ಟಾರ್ಟ್ ಮಾಡಿದೆ. ಜಿಯೋಮಾರ್ಫಾಲಜಿ ಬಂದ್ಬಿಟ್ಟು ಇವಾಗ ನಾನು ಸ್ಟಾರ್ಟ್ ಮಾಡ್ತಿದ್ದೀನಲ್ಲ, ಇದು ಕಂಪ್ಲೀಟ್ ನೀವು NCERT 11th ಸ್ಟ್ಯಾಂಡರ್ಡಲ್ಲಿ ಓದಿದ್ದೀರಾ. ಸೊ ಕನ್ನಡದಲ್ಲಿ ಓದ್ತೀನಿ ಅಂತ ಕೇಳಿದವರಿಗೆ ನಾನು ಬುಕ್ ಈಗ ಆಲ್ರೆಡಿ ಸಜೆಸ್ಟ್ ಮಾಡಿದ್ದೀನಿ. ಅದನ್ನು ನಾನು ಡಿಸ್ಕ್ರಿಪ್ಷನ್ ಕೊಡ್ತೀನಿ ಅಂತ. ಇವಾಗ ಅಟ್ಲೀಸ್ಟ್ ಬೇಸಿಕ್ ಇಂಗ್ಲೀಷ್ ಆದರೂ ಗೊತ್ತಿದ್ರೆ ಏನಾದ್ರೂ ಮ್ಯಾನೇಜ್ ಮಾಡ್ಬೋದು. ಬಟ್ ಮೇನ್ಸ್ ನಿಮಗೆ ಕನ್ನಡದಲ್ಲಿ ಬರೆಯೋದಕ್ಕಿರುತ್ತೆ. ಬಟ್ ಪ್ರಿಲಿಮ್ಸ್ಗೆ ನೀವು ಮ್ಯಾನೇಜ್ ಮಾಡಲೇಬೇಕಾಗತ್ತೆ. ಪ್ರಿಲಿಮ್ಸ್ಗೆ ನಿಮಗೆ ಹಿಂದಿನೂ ಗೊತ್ತಿರಬೇಕು ಅಂತ ಏನಿಲ್ಲ, ಬಟ್ ಇಂಗ್ಲೀಷ್ ಆದರೂ ಗೊತ್ತಿರಲೇಬೇಕು. ಯಾಕೆಂದರೆ ಹಿಂದಿ ಮತ್ತು ಇಂಗ್ಲೀಷಲ್ಲಿ ಮಾತ್ರ UPSC ಪ್ರಿಲಿಮ್ಸ್ ಪೇಪರ್ ಅವೈಲೇಬಲ್ ಇರುತ್ತೆ. KPSC ಥರ ಕನ್ನಡದಲ್ಲಿ ಇರೋದಿಲ್ಲ. ಅದಕ್ಕೋಸ್ಕರ ನಿಮಗೆ ಮ್ಯಾನೇಜಬಲ್ ಇಂಗ್ಲೀಷ್ ಆದರೂ ಗೊತ್ತಿರಬೇಕು. ಸೊ ಟೆಕ್ಸ್ಟ್ ಬುಕ್ಕಲ್ಲಿ ಈ ಥರ ಇರುತ್ತೆ, ಆರಾಮಾಗಿ ಓದ್ಕೋಬೋದು. ನಾನು ಬಂದ್ಬಿಟ್ಟು ಮೋಹನ್ ಸರ್ ಅಂತ ಇದ್ದಾರೆ ಜಿಯೋಗ್ರಫಿಗೆ, ಅವ್ರ ಹತ್ರ ನಾನು ಕ್ಲಾಸಸ್ ತೊಗೊಂಡೆ. ಅದಾದಮೇಲೆ ಪ್ರೇಮ್ ಸರು ತುಂಬ ಚೆನ್ನಾಗಿ ಮಾಡ್ತಾರೆ. ಯಾಕೆಂದರೆ ನಾನು ಅವ್ರ ಗ್ರೂಪಲ್ಲಿ ಇರೋದ್ರಿಂದ ಅವರ ನೋಟ್ಸ್ ಮತ್ತು PDF ಭಾಳನೇ ಯೂಸ್ ಆಯಿತು. ಅವ್ರು ಆನ್ಲೈನಲ್ಲಿ ಕ್ಲಾಸಸ್ ಮಾಡ್ತಾರೆ, ಅದು ತುಂಬಾ ಚೆನ್ನಾಗಿದೆ. ಎನ್ವಿರಾನ್ಮೆಂಟ್ ಮಾಡ್ತಿದ್ದಾರೆ, ಎಕನಾಮಿ ಮಾಡ್ತಿದ್ದಾರೆ. ಹಾಗಾಗಿ ಯಾಕೆಂದರೆ ಅದ್ರ ಮೇಲೇ ಜಾಸ್ತಿ ಕ್ವೆಶ್ಚನ್ಸ್ ಬರುತ್ತೆ. ಆ್ಯಂಡ್ ಕರೆಂಟ್ ಅಫೇರ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಜಿಯೋಗ್ರಫಿಯಲ್ಲಿ. ಏನು ಬೇಸಿಕ್ಸ್ ಒಂದು 5ರಿಂದ 8 ಕ್ವೆಶ್ಚನ್ಸ್ ಬರ್ಬೋದು ಮ್ಯಾಕ್ಸಿಮಮ್ ಅಂತ ಅಂದರೆ. ಬಟ್ ಬೇಸಿಕ್ಸ್ ಗೊತ್ತಿದ್ರೆ ಮೇನ್ಸಲ್ಲಿ ತುಂಬಾ ಒಳ್ಳೆ ಸ್ಕೋರ್ ಮಾಡ್ಬೋದು.
ಸೊ ಏನೆಲ್ಲ ಇರುತ್ತೆ ಈ ಬುಕ್ಕಲ್ಲಿ ಅಂತ ನಾನು ನಿಮಗೆ ತೋರಿಸಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿ ನೋಟ್ಸ್ ಮಾಡಿದ್ದೀನಿ. ಬಟ್ ಅಂದರೂ ನಾನು ನಿಮಗೆಲ್ಲ ಅರ್ಥ ಮಾಡಬೇಕಂದ್ರೆ ನಾನು ಬೇರೆ ಥರ ನೋಟ್ಸ್ ಮಾಡಬೇಕು. ಯಾಕೆ ಅಂತಂದರೆ ನಾನು ನನಗೆ ಅರ್ಥ ಆಗೋ ಥರ ಮಾಡ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನಾನು ನಿಮ್ಮೆಲ್ಲರಿಗೂ ಹೇಳೋದು, ಡೈಲಿ ನನ್ನ ಜೊತೆ ಓದ್ತಿದ್ದೀರಲ್ವಾ, ನನ್ನ ಜೊತೆ ಇಷ್ಟಿಷ್ಟೊತ್ತು ಓದ್ತಿದ್ದೀನಿ ಅಂತ ಅಂದ್ಬಿಟ್ಟು ಕಮೆಂಟ್ಸ್ ಮಾಡಿ ಇದನ್ನು ನೀವುಗಳನ್ನ ನೋಟ್ಸ್ ಮಾಡಿ. ನನ್ನ ನೋಟ್ಸ್ಗೆ ಕಾಯ್ತಾ ಕೂರಬೇಡಿ. ಯಾಕೆಂದರೆ ಡೈಲಿ ನಾನು ಇವಾಗ ಇಷ್ಟು ಮುಗಿಸ್ತೀನಿ, ಇಷ್ಟು ಓದ್ತೀನಿ ಅಂದಾಗ ನೀವು ನನ್ನ ಜೊತೆ ಓದ್ಬಿಟ್ರೆ ಸೊ ಅಲ್ಲಿಗೆ ಆಗೇ ಹೋಯ್ತು. ಯಾರ ಮೇಲೂ ಡಿಪೆಂಡೆನ್ಸಿ ಅನಿಸೋದೇ ಇಲ್ಲ. ಅದಕ್ಕೋಸ್ಕರ ನೆಕ್ಸ್ಟಿಂದ ಹೀಗೆ ಮಾಡೋಣ. ಸೊ ಇವಾಗ ಒಟ್ಟಿಗೆ ಓದ್ಕೊಂಡು ಸ್ಟಾರ್ಟ್ ಮಾಡೋಣ. ಸೊ ಪ್ರಿಲಿಮ್ಸ್ಗೆ ಆರಾಮಾಗಿ ಒಂದು ರೌಂಡ್, ಇವಾಗ 50 ಡೇಸಲ್ಲೇ ಒಂದು ರೌಂಡ್ ಓದಿರ್ತೀವಿ, ರಿವಿಷನ್ ಆಗಿದೆ. ಸೊ ಸೆಕೆಂಡ್ ಟೈಮ್ ಮಾಡ್ಬೋದು. ಸೊ ಇದೇ ರೀತಿ ನಿಮ್ಮೆಲ್ಲರ ಸಪೋರ್ಟ್ ಸಾಯಿ ದೇವ್ಸ್ ಚಾನಲ್ ಮೇಲೆ ಹೀಗೆ ಇರಲಿ. 100% ನಾನು 500 ಸಬ್ಸ್ಕ್ರೈಬರ್ಸ್ ಆದಮೇಲೆ ನಿಮ್ಮೆಲ್ಲರಿಗೂ ಸರ್ಪ್ರೈಸ್ ಕೊಡ್ತೀನಂತೆ. ನಿಮಗೆ ನಮ್ಮ ಸಾಯಿ ದೇವ್ಸ್ ಚಾನಲ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.